ZEE5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ಮನುಷ್ಯ ಬೆಟ್ಟದಡಿಯಲ್ಲಿ ಹುಲ್ಲಿನಂತಿರಬೇಕು. ಯಾರಾದ್ರೂ ಕೆಳಗೆ ಬಿದ್ದರೆ ಕಲ್ಲು ಮುಳ್ಳು ಚುಚ್ಚದೇ ಇರೋ ತರ ಅವನನ್ನ ಕಾಪಾಡಬೇಕು. ಆ ಹುಲ್ಲನ್ನ ಹಸು ಕರು ತಿಂದು ಹೊಟ್ಟೆ ತುಂಬಿಸ್ಕೊಂಡು ತೃಪ್ತಿ ಪಡೋ ತರ ನೋಡ್ಕೋಬೇಕು. ಮನೆಯ ಎದುರು ಮಲ್ಲಿಗೆ ತರ ಇರಬೇಕು. ಅದು ಮನೆಗೆ ಸುಗಂಧವನ್ನ ಬೀರುತ್ತಿರಬೇಕು. ಕಷ್ಟಗಳು ಮಳೆಯ ಹಾಗೆ ಸುರಿದರೂ ಕೂಡ ಅಂಜದೆ ಅಳುಕದೆ ದೃಢವಾಗಿ ಕಲ್ಲಿನಂತೆ ಗಟ್ಟಿಯಾಗಿ ನಿಲ್ಲಬೇಕು. ಅದಕ್ಕೆ ಯಾವುದಕ್ಕೂ ಹೆದರ್ಕೋಬಾರದು. ಇನ್ನು ದೀನ ದುರ್ಬಲರಿಗೆ ಸಿಹಿ ಹಂಚೋ ರೀತಿ ಇರಬೇಕು. ಎಲ್ಲರ ಒಳಗೆ ಒಂದಾಗಿ ಮನುಷ್ಯನ ಜೊತೆಯಲ್ಲಿ ಬಾಳುವಂತಿರಬೇಕು. ಇದು ಗುಂಡಪ್ಪನವರು ಹೇಳಿದ್ದು. ಗುಂಡಪ್ಪ ಅಂದ್ರೆ ಯಾರು? DV ಗುಂಡಪ್ಪನವರು, ಮಹಾನ್ ಕವಿಗಳು. ಇದರಿಂದ ನಿಮ್ಗೆಲ್ಲ ಏನ್ ಅರ್ಥ ಆಯ್ತು ಹೇಳಿ? ಎಲ್ರಿಗೂ ಒಳ್ಳೇದ್ ಮಾಡ್ಬೇಕು ಅಂತ ಅಲ್ವಾ ತಾತ? ಕರೆಕ್ಟ್, ಜಾಣ ಮರಿ ನೀನು. ತಾತ, ಈ ಮಂಕುತಿಮ್ಮ ಅಂದ್ರೆ ಯಾರು? ಮಂಕುತಿಮ್ಮ ಅಂದ್ರೆ ನನ್ನಂತ ಒಬ್ಬ ದಡ್ಡ ಅಂತ. ಅಂದ್ರೆ ಆ ಹೆಸರನ್ನ ಇಟ್ಕೊಂಡು DV ಗುಂಡಪ್ಪನವರು ಜೀವನದ ಮೌಲ್ಯಗಳನ್ನ ನಮಗೆ ಹೇಳ್ತಾ ಇದ್ದಾರೆ. ತಾತ, ನೀವು ಕೊಡ್ತಿರೋ ವಿವರಣೆ ಕೇಳಿಸ್ಕೊಂಡ್ರೆ ಜೀವನ ಅನುಭವ ಇಲ್ಲದೆ ಇರೋ ನಮಗೆ ಎಷ್ಟೊಂದು ಪಾಠ ಕಲ್ತಂಗೆ ಆಗತ್ತೆ. ಕಷ್ಟ ಬಂದಾಗ ಕಷ್ಟ ಅಂತ ಕೂರ್ತೆ ಅದನ್ನ ಹೇಗೆ ಫೇಸ್ ಮಾಡಬೇಕು ಅಂತ ಹೇಳ್ಕೊಡ್ತಾ ಇದ್ದೀರಾ. ಈ ಮಕ್ಕಳು ಸಿಕ್ಕಾಪಟ್ಟೆ ಲಕ್ಕಿ ನೀವಿಂದ ಈ ಪಾಠನ ಕಲಿತಿರೋದ್ರಿಂದ. ನಾನು ದೊಡ್ಡ ಲಕ್ಕಿ, ಇವರಿಬ್ರು ಇಲ್ಲಿರೋದ್ರಿಂದ. ನೋಡು, ಈ ಇಳಿ ವಯಸ್ಸಲ್ಲಿ ನಗ್ತಾ ನಗ್ತಾ ನಾನು ಹೇಗೆ ಕಾಲ ಕಳೀತಾ ಇದ್ದೀನಿ. ಮಾವಯ್ಯ ನೋಡಿ, ನಿಮ್ಮ ಮಾತು ಕೇಳ್ಕೊಂಡು ನಾನು ಹಾಗೇ ಕೂತ್ಕೊಂಡ್ಬಿಟ್ಟೆ. ಮಾತ್ರನೇ ಕೊಡ್ಲಿಲ್ಲ. ತಗೊಳ್ಳಿ. ಎಲ್ಲರೂ ತಿಂಡಿಗೆ ಬನ್ನಿ. ಅಯ್ಯೋ, ತಿಂಡಿ ಗಿಂಡಿ ಎಲ್ಲ ಆಮೇಲೆ ತಿಂದ್ರಾಯ್ತು. ಅದಕ್ಕಿಂತ ಇಂಪಾರ್ಟೆಂಟ್ ಆಗಿರೋ ವಿಷಯ ಒಂದು ಹೇಳ್ಬೇಕಲ್ಲ ನಾನು ನಿನಗೆ ಸೂರಿ. ಏನಪ್ಪ ಅದು? ಸೂರಿ, ಈ ಮನೇಲಿ ಒಂದೊಂದು ಬ್ಲಾಕ್ ಅಲ್ಲಿ ಒಂದೊಂದು ಶೋನಾ. ಇಲ್ಲಿ ಜೀವನ ಪಾಠ ಕಗ್ಗುಗಳು, ಅದು ಸ್ಟೇರ್ ಕೇಸ್ ಹತ್ರ. ಅದನ್ನ ನಾನು ಹೇಳ್ತೀನಿ ಸರ್. ಏನದು? ಏನಿಲ್ಲ, ತಿಂಡಿ ರೆಡಿ ಇದೆ, ಬೇಗ ಬನ್ನಿ, ಇಲ್ಲಾಂದ್ರೆ ಆರೋಗುತ್ತೆ. ಬೇಗ ಬೇಗ. ಏನಿಲ್ಲ ಬಾ. ಅಯ್ಯೋ, ಮಾತ್ರ ಎಲ್ಲ ನಾ ಕೊಡ್ತೀನಿ ಬಿಡಿ ಚಿಕ್ಕಿ. ನೀನು ಹೋಗು, ಚಿಕ್ಕ ಮಕ್ಕಳೆಲ್ಲ ಕುತ್ಕೊಬಾರ್ದು. ಸೈಡ್ ಹೋಗು. ನಾ ಬರ್ತೀನಿ. ಅದೇನು ಅದು? ಅಯ್ಯೋ, ಸೂರಿ, ಮಾತ್ರ ತಗೋ. ನೀರು ಕುಡಿ. ಸೂರಿ, ಅಲ್ಲಿ ಏನ್ ಗೊತ್ತಾ, ಅಲ್ಲಿ ಸೀತಾ ನಿಮ್ಗೇನೋ ಕೊರಿಯರ್ ಬಂದಿದೆ ನೋಡಿ. ನನಗ ಓಪನ್ ಮಾಡಿ ನೋಡುತ್ತಾನೆ ಏನು ಅಂತ. ಅದೇಗಾಗುತ್ತೆ? ನಿಮ್ಮ ಹೆಸರು ಬಂದಿದೆ ಅಂದ್ಮೇಲೆ ನೀವು ತಾನೇ ನೋಡ್ಬೇಕು. ಏನ್ ರಾಮ್, ಮನೇಲಿ ಕುತ್ಕೊಂಡೆ ನಂಗೆ ಲವ್ ಲೆಟರ್ ಬರೀತಾ ಇದ್ದೀರಾ? ಅಷ್ಟೊಂದು ರೊಮ್ಯಾಂಟಿಕ್ ನಾನು. ಯಾರು ಬರ್ದಿದ್ದಾರೆ ಅಂತ ನೋಡೋಣ. ಇರ್ಲಿ ಬಿಡಿ, ಮೊದಲು ನನ್ನ ಕೆಲಸ ಮುಗಿಸ್ಬಿಡ್ತೀನಿ, ಆಮೇಲೆ ನೋಡಿವ್ರಂತ. ನಿಮ್ ಕೆಲ್ಸನಾ? ಏನ್ ಕೆಲ್ಸ? ಕೊಡಿ. ಏನ್ ಕೊಡ್ಬೇಕು? ಆಗ್ಲೇ ಇನ್ಕಂಪ್ಲೀಟ್ ಆಗಿತ್ತಲ್ಲ, ಈಗ ಕಂಪ್ಲೀಟ್ ಮಾಡ್ಬಿಡೋಣ. ರಾಮ್. ಸೀತಾ. ರಾಮ್. ಸೀತಾ. ರಾಮ್. ಸೀತು. ಇಬ್ರು ಕಳ್ರು ಅನಿ? ಹೌದು ಸಿಹಿ, ಇಬ್ರು ದೊಡ್ಡ ಕಳ್ರು. ಸಚ್ ಎ ಬ್ಯಾಡ್ ಟೈಮಿಂಗ್. ಯಾಕೋ ನಿಮ್ಮ ಕಂಪ್ಲೀಟ್ ಆಗಲ್ಲ ಅಂತ ಅನಿಸ್ತಾ ಇದೆ. ಹೌದೌದು, ಆಗ್ಲೇ ಕೊಡ್ಬೇಕಾದ್ರೆ ಈ ಹಾಳಾದ ಅಶೋಕ ಬಂದ. ಈಗ ಇವರಿಬ್ರು, ಈ ತಾತ ಮತ್ತೆ ಅಶೋಕ ಒಟ್ಟಿಗೆ ಬಂದ್ಬಿಟ್ರೆ ನನ್ನ ಕತೆ ಮುಗೀತು. ಸೀತಾ, ಆಫೀಸ್ ಲೇಟ್ ಆಯ್ತು, ನಾನು ಹೊಡ್ತೀನಿ. ರಾಮ್, ತಾತ ಹೇಳಿದ್ರಲ್ಲ ಲಾಯರ್ ಬರ್ತಿದ್ದಾರೆ, ಟೈಮ್ ಮಾಡ್ಕೊಳ್ಳಿ ಅಂತ. ಅಷ್ಟಲ್ಲಿ ನಾನೇ ಬರ್ತೀನಿ ಸೀತಾ. ಓಕೆ. ಅನಿ, ನಾವಿಲ್ಲಿರೋದನ್ನ ಮರ್ತೇ ಬಿಟ್ಟಿದ್ದಾರೆ. ಬಾಯ್. ಚಿಲ್ಟಾರೀಸ್, ವಿಚಾರಿಸ್ಕೊತೀನಿ ನಿಮ್ಮನ್ನ. ಇದನ್ನ ಯಾರು ಕಳ್ಸಿರ್ಬೋದು? ನನಗೆ ಯಾರು ಕೊರಿಯರ್ ಕಳಿಸ್ತಾರೆ? ಇದರಲ್ಲಿ ಫ್ರಮ್ ಅಡ್ರೆಸ್ಸು ಇಲ್ಲ, ಯಾವುದೋ ಲೆಟರ್ ಥರನೇ ಇದೆ. ಸತ್ಯ ಮಾವ ಬರ್ತಿರೋ ಲೆಟರು. ಪ್ರೀತಿಯ ಸೀತಾ, ನೀನು ಸಿಹಿ ಸೇಫ್ ಆಗಿದ್ದೀರಾ ಅಂತ ನನಗೆ ಅನ್ನಿಸ್ತಾ ಇಲ್ಲ.
ಈ ಲೆಟರ್ ಓದಿ ನೀನು ಕಾಲ್ ಮಾಡಿದ್ರೆ ನಾನೆಲ್ಲ ಹೇಳ್ಬೋದು. ಇನ್ನು ಯಾರಾದರೂ ಓದಿ ನನ್ನ ಕಾಂಟ್ಯಾಕ್ಟ್ ಮಾಡಿದ್ರೆ ನನಗೇನೋ ಅಪಾಯ ಆಗ್ಬೋದು. ಅದರ ಅರ್ಥ ನಾನು ಹೇಳಕ್ಕೆ ಹೊರಟಿರೋ ವಿಷಯ ಅಷ್ಟು ಗಂಭೀರವಾದದ್ದು. ನಿನ್ನ ಕಾಲ್ಗೋಸ್ಕರ ಕಾಯ್ತಾ ಇರ್ತೀನಿ. ಇಂತಿ ನಿನ್ನ ಮಾವ ಸತ್ಯಜಿತ್. ನಾನು ಸಿಹಿ ಮನೇಲಿ ಸೇಫ್ ಆಗಿಲ್ಲ ಅಂದರೆ ಏನರ್ಥ? ಸತ್ಯ ಮಾವ ಯಾಕೆ ಈ ಥರ ಹೇಳ್ತಿದ್ದಾರೆ? ಅನಿ ನಾನು 3 ಇಡ್ಲಿ ಖಾಲಿ ಮಾಡಿದೆ. ನೀನ್ 3, ನಾನು 4 ಇಡ್ಲಿ ಖಾಲಿ ಮಾಡ್ತೀನಿ ಗೊತ್ತಾ? ಅಯ್ಯೋ, ಇಬ್ರು ಬೇಗ ಬೇಗ ತಿನ್ನಿ, ಆಗ್ಲಿಂದ ಮಾತಾಡ್ತಾನೆ ಇದ್ದೀರಾ. ನೋಡಿ ತಟ್ಟೆನಲ್ಲಿ ಇನ್ನೂ ಹಾಗೆ ಇದೆ. ತಿಂತೀವಿ ಕ್ಯೂಟಕ್ಕ. ಸರಿ, ಸೀತಾ ಯಾಕೆ ಇನ್ನೂ ತಿಂಡಿಗೆ ಬಂದಿಲ್ಲ? ನಾನು ಕರ್ಕೊಂಡ್ಬರ್ತೀನಿ. ಸೀತಾ, ಸೀತಾ ಬಾ ತಿಂಡಿ ತಿನ್ನು. ಚಿಕ್ಕಿ, ನೀವು ತಿಂಡಿ ತಿಂತಾ ಇರಿ, ನಾನು ಬರ್ತೀನಿ. ಸರಿ. ಯಾರ ಜೊತೆ ಮಾತಾಡ್ತಿದ್ಯಾ? ಓ, ರಾಮ್ ಜೊತೆನಾ? ಮನೆಯಲ್ಲಿ ನಿಮ್ ಪಾಡಿಗೆ ನಿಮ್ಮನ್ ಬಿಡಲ್ಲ ಅನ್ಸುತ್ತೆ. ಸರಿ ಸರಿ, ಮಾತಾಡ್ಬಿಡ್ಬಾ, ನಾನು ನಿನ್ನ ಡಿಸ್ಟರ್ಬ್ ಮಾಡಲ್ಲ. ಸತ್ಯ ಮಾವ, ಸಾರಿ, ಇನ್ನು ನಾನು ಲೇಟ್ ಮಾಡೋದಿಲ್ಲ. ಈಗಲೇ ನಾನು ತಾತನ ಹತ್ರ ಮಾತಾಡ್ತೀನಿ, ಲಾಯರ್ ಆಫೀಸ್ಗೆ ಹೋಗ್ತೀನಿ. ಇಲ್ಲ, ಲಾಯರ್ನ ಮನೆಗೆ ಬರೋಕ್ಕೆ ಬಿಡೋದಿಲ್ಲ. ಅಲ್ಲಿ ಏನೇನು ಬದಲಾವಣೆ ಆಗುತ್ತೋ ಆ ವಿಷಯನೂ ಅಷ್ಟೇ ನನ್ನ ಮನೆ ತನಕ ತರೋದಿಲ್ಲ. ಆದರೆ ಇಲ್ಲಿ ಯಾರಿಂದ ಅಪಾಯ ಆಗ್ತಿದೆ ಅಂತ ನೀವು ಹೇಳಿಲ್ಲ. ಆ ಥರ ಯಾರು ಅಪಾಯ ಮಾಡ್ತಾರೆ? ಹಲೋ ಸತ್ಯ ಮಾವ, ಹಲೋ. ಮಾವ ಯಾಕೆ ಈ ಥರ ಹೇಳ್ತಿದ್ದಾರೆ? ಅವ್ರು ಈ ಥರ ಹೇಳ್ತಿದ್ದಾರೆ ಅಂದರೆ ಅದಕ್ಕೇನೋ ಒಂದು ಕಾರಣ ಇದ್ದೇ ಇರುತ್ತೆ. ಅವ್ರು ಹೇಳ್ದಾಗೆ ಮಾಡ್ತೀನಿ ನಾನು. ಸಿಹಿ ಸಿಹಿ ಸಿಹಿ, ಆಚೆ ಹೋಗ್ಬೇಕು ಬಾ. ನಾನ್ ಬರಲ್ಲ ಸೀತಮ್ಮ. ನೀನ್ ಬರ್ಲೇಬೇಕು ಕಣೆ. ಬರಲ್ಲ ಅಂದೆ ತಾನ ಸೀತಮ್ಮ. ನಾನು ಅನಿ ಜೊತೆ ಆಟ ಆಡ್ಕೊಂಡಿರ್ತೀನಿ. ಸಿಹಿ, ಹಠ ಮಾಡ್ಬೇಡ ಬಾ, ಲೇಟ್ ಆಗ್ತಿದೆ. ನಾನ್ ಬರಲ್ಲ ಸೀತಮ್ಮ. ಸೀತಾ, ಎಲ್ಲೋ ಹೊರಟಿದ್ಯಾ? ಚಿಕ್ಕಿ, ಅದು ಶಾಪಿಂಗ್. ಶಾಪಿಂಗಾ? ಸಿಹಿ, ಶಾಪಿಂಗ್ ಅಂದ್ರೂ ಹೋಗಲ್ವಾ ನೀನು? ಶಾಪಿಂಗ್ ಸೀತಮ್ಮ? ಹಾಗಾದ್ರೆ ನಾನು ಬರ್ತೀನಿ. ಅನಿ ನೀನು ಬಾ. ಅನಿನಾ? ಅನಿ ಯಾಕ್ಬಿಟ್ಟ? ನಾ ಹೋಗ್ತಾ ಇರೋದು ಲಾಯರ್ ಆಫೀಸ್ಗೆ. ಅನಿನ ಕರ್ಕೊಂಡು ಹೋಗೋಕ್ಕಾಗಲ್ಲ. ಬೇಡ ಅಂತ ಹೇಗೆ ಹೇಳೋದು? ಇಲ್ಲ ಸಿ, ನಾನು ಬರಲ್ಲ. ಶಾಪಿಂಗ್ ಎಲ್ಲ ಬೋರು. ಸಿಹಿ, ಏನೇನ್ ಶಾಪ್ ಮಾಡ್ತೀಯ ಇವತ್ತು? ಸೀತಮ್ಮನ್ ಬರ್ತಡೆಗಂತ ಒಂದ್ ಲಿಸ್ಟ್ ಮಾಡ್ಕೊಂಡಿದೀನಿ, ಅದೆಲ್ಲ ತಗೊಳ್ತೀನಿ. ಒಬ್ಬೊಬ್ಬ ಭರ್ಜರಿ ಶಾಪಿಂಗ್ ಹಾಗಾದ್ರೆ. ಸರಿ, ಹೊರಡೋಣವಾ? ಸೀತಮ್ಮ, ಈ ಡ್ರೆಸ್ ಓಕೆ ಅಲ್ವಾ? ಬಾಯ್. ಚಿಕ್ಕಿ, ಹೋಗ್ಬಿಟ್ಟು ಬರ್ತೀನಿ. ಹೋ ಸೀತಾ, ಹುಷಾರು. ಹಾ, ಅನಿ ಬೇಗ ಬಂದ್ಬಿಡ್ತೀನಿ. ಅಲ್ಲಿ ತನಕ ಓದ್ಕೋ, ಆಯ್ತಾ? ಬಾಯ್. ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.